ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಜೇವರ್ಗಿಯ ಆಂದೋಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಶಿವಸೇನೆಯಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮದ ನಿವಾಸಿಗಳು ದಶಕಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪರದಾಡುತ್ತಿದ್ದಾರೆ. ಕೂಡಲೇ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಶಿವಸೇನಾ ಪಕ್ಷದ ವತಿಯಿಂದ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ನಡೆಸಲಾಯಿತು. ಈ ಪ್ರತಿಭಟನೆಯ ನೇತೃತ್ವವನ್ನು ಶಿವಸೇನಾ ಪಕ್ಷದ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ವಹಿಸಿದರು. ಆಂದೋಲ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ, ಹಾಳಾದ ರಸ್ತೆಗಳು, ವಿದ್ಯುತ್ ದೀಪಗಳ ಕೊರತೆ ಮತ್ತು ಕಳಪೆ ಚರಂಡಿ ವ್ಯವಸ್ಥೆಯಿಂದಾಗಿ ಗ್ರಾಮಸ್ಥರು ಅನಾರೋಗ್ಯದ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ನೀಡಿದ ಭರವಸೆಗಳು ಕೇವಲ ಭರವಸೆಗಳಾಗಿಯೇ ಉಳಿದಿವೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಮತ್ತು ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಸೇನೆಯ ನೂರಾರು ಕಾರ್ಯಕರ್ತರು, ಗ್ರಾಮದ ಮುಖಂಡರು ಹಾಗೂ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಹನುಮಂತ್ ನಾಯಕ್, ಜೇವರ್ಗಿ. ಈಗ ಆಂದೋಲನ ಸಮಸ್ಯೆ 4 ವರ್ಷದ. ನೀವು 4 ತಿಂಗಳ ಕಿವಿಗೆ ಗಮನಕ್ಕೆ ಬಂದದಲ್ಲ ಗೊತ್ತಿಲ್ಲ. ಬಂದಿತ್ತಂದ್ರೆ ಭಾಳ ಒಳ್ಳೇದು. ಅದ್ರ ಪರವಾಗಿ ಏನು ಮಾಡಾಯ್ತೀರಿ ನೀವು ಕೆಲಸ? ಹಾಂ ಹಾಂ ನಿಮ್ಮದು ರಾಜಕೀಯ, ನೀವು ಅಧಿಕಾರಿಗಳು ಏನು ವಿದ್ಯಾಭ್ಯಾಸ ಮಾಡಿ ರೈತರ ಮಕ್ಕಳೇ ಇರ್ಬೇಕು. ನೀವು ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ ಕೊಟ್ಟು ಕಠಿಣ ಪರಿಶ್ರಮ ಪಟ್ಟು ಇವತ್ತಲ್ಲೇ ನೀವು ಅಧಿಕಾರಿಗಳಾಗಿರಿ. ರಾಜಕಾರಣಿಗಳು ದುಡ್ಡು, ಹಣದ ಬಲ, ಜನರ ಬಲದಿಂದ ಅವ್ರು ಬರ್ತಾರೆ. ಆದ್ರೆ ನೀವು ಅವ್ರದ್ದು ಬರೀ 5 ವರ್ಷದ್ದು, ನೀವು 60 ವರ್ಷದವರು. ನೀವು 15 ದಿನ, 12 ದಿನ, 20 ದಿನ ಅಂತಕ್ಕೆ ಅವ್ರಂಗೆ ಆಶ್ವಾಸನೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನ ನೀವು ಏನು ಮಾತಾಡ್ತೀರಿ? ಇವತ್ತು 100 ಜನ ಅಲ್ಲಿ ಭಾಗದ ರೈತರು ಬಂದಾರ. ನೀವು ಏನು ಈಗ ಮಾತು ಕೊಡ್ತೀರಿ ಅದು ಕಾಯಂ ಆಗಿರ್ಬೇಕು. ಈಗ ವಿಚಾರ ಮಾಡಿ ಒಂದು ಟೈಮ್ ತೋರಿ. ಡಬಲ್ ಟಿ ಸಿ ಆಗ್ಬೇಕಲ್ಲಿ ಏನ್ರಿ? ಮತ್ತ ನಿಮ್ಮ ಇಲಾಖೆ ಸಿಬ್ಬಂದಿ ಏನ್ರಿ, ನಿಮ್ಮ ಇಲಾಖೆ ಸಿಬ್ಬಂದಿ ಆ ಊರಿಗೆ ಕಾಲಿಡಲತ್ತ. ಯಾರು ರೈತರು ಫೋನ್ ಮಾಡಿದ್ರು ಅವ್ರಿಗೆ ಸ್ಪಂದನೆ ಇಲ್ಲ. ಫೋನು ಸ್ವಿಚ್ ಆಫ್ ಇರ್ತಾವ. ಯಾರು ನಿಮ್ಮ ಸೂಚನಾ ಆಫೀಸರ್ ಜೈ ಏನಂತಾರ, ನಾನು ಹೊಸದಾಗಿ ಬಂದಿನಿ, ನನಗೂ ಸಿಗಂಗಿಲ್ಲ ಅಂತ ಅವ್ರು ಅಂತಾರ. ಇವರು ಒಳ್ಳೆದು. ಹಾಂ ಒಳ್ಳೆದು. ಇನ್ನೊಂದು ಅಲ್ಲಿ ನೀರಿನ ಕುಡಿಯೋ ನೀರಿನ ಭಾಳ ಸಮಸ್ಯೆ ಆಗ್ಯದ. ನಮ್ಮ AW ಅವರು ಏನು ವಾಟರ್ ಸಪ್ಲೈ AW ಅವರಲ್ಲ, ಅವ್ರು ಏನು ಹೇಳ್ತಾರ, ಅವ್ರ ಕಡೆಯಿಂದ ಎಲ್ಲ ಸಂಪೂರ್ಣ ಕಾಮಗಾರಿ ಮುಗಿಸಿವಿ, ಕೆಲಸ ಕೊಟ್ಟಿವಿ. ಅಲ್ಲಿ PDO ಸಮಸ್ಯೆ ಅದ. PDO ಮೋಟ್ರ್ ತಂದು ಕೊಟ್ಟಿಲ್ಲ ಅಂದ. ಮೋಟ್ರು ಏನೋ PDO ಏನಂತಾರ, ನಾವು ತಂದು ಕೊಟ್ಟಿಲ್ಲ ಅಂತ ಅವಂತರ. ಕೇಳಿದು ನಿಮಗೆ ಅಪ್ಲಿಕೇಶನ್ ಕೊಟ್ರಂತ. ನಿಮ್ಮ ಗಮನಕ್ಕೆ ಅದಾದ ವಿಷಯ. RWS ಆಫೀಸಿಗೆ ಸಬ್ಮಿಟ್ ಮಾಡಿದ್ರಿ. ಈಗ
ಮುಂದಿನ ಹೆಂಗ್ರಿ ಈಗ ಮುಂದಿನ ಯಾವಾಗ ಮಾಡ್ತೀರಿ ಕಾಮಗಾರಿ ಯಾವಾಗ ಮುಗಿಸ್ತೀರಿ ಅವ್ರು ನೀರು ಯಾವಾಗ ಕೊಡ್ತೀರಿ ಈಗ ಆ ಇಲಾಖೆ RWS ಇಲಾಖೆ AW ಅವ್ರು ನಮ್ಮ ಎದುರಾಗ ಮಾತಾಡ್ರಿ ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.